ಕೊಳಚೆ ಅಭಿವೃದ್ಧಿ ನಿಗಮದಲ್ಲಿ ತಾಂತ್ರಿಕ ನಿರ್ದೇಶಕರಾಗಿರುವ ಮಾರುತಿ ಲಂಬಾಣಿ ಇಂಜಿನಿಯರ್ ವ್ಯಾಸಂಗ ಮಾಡುವ ಫಣಿರಾಜ್ ಎಂಬ ವ್ಯಕ್ತಿಯಿಂದ 28 ಲಕ್ಷ ಪಡೆದು ಇಂಜಿನಿಯರ್ ಆಗಿ ನೇಮಕ ಮಾಡಿದ್ದನ್ನು ಆಗ್ರಹಿಸಿ ನಾಗರಿಕ ಮತ್ತು ಗ್ರಾಹಕರ ಹಕ್ಕುಗಳ ರಕ್ಷಣಾ ಪರಿಷತ್ ಧಾರವಾಡ ಕೊಳಚೆ ಅಭಿವೃದ್ಧಿ ನಿಗಮದ ಮುಂಭಾಗ ಬೃಹತ್ ಪ್ರತಿಭಟನೆ ನಡೆದಿದೆ. ಇನ್ನು ಈ ಕುರಿತು ಮಾತನಾಡಿರುವ ಮಾನವ ಹಕ್ಕುಗಳ ಸಂರಕ್ಷಣಾ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ರಾಘವೇಂದ್ರ, ಭಾರತ ದೇಶದಲ್ಲಿ ಆಡಳಿತ ಪಾರದರ್ಶಕತೆ ತರಲು ಸಂವಿಧಾನದ ಮೂಲಕ ರಚನೆಯಾಗಿದ್ದು, ಆದರೆ ಅದು ನೆಪ ಮಾತ್ರಕ್ಕೆ, ಪುಸ್ತಕ, ಕಾಗದ, ಕಾನೂನು ಮತ್ತು ಇನ್ನಿತರ ದಾಖಲೆಗಳಿಗೆ ಮಾತ್ರ ಸೀಮಿತ ಎಂಬುವ ರೀತಿಯಲ್ಲಿ ಕೆಲವು ಸರ್ಕಾರಿ ಅಧಿಕಾರಿಗಳು ವರ್ತಿಸುತ್ತಿದ್ದಾರೆ. ಇಂಥವರ ಸಾಲಿಗೆ ಸೇರಿದ ಒಬ್ಬ ಸರ್ಕಾರ ಅಧಿಕಾರಿ ಧಾರವಾಡದ ಕೊಳಚೆ ಅಭಿವೃದ್ಧಿ ನಿಗಮದಲ್ಲಿ ತಾಂತ್ರಿಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಮಾರುತಿ ಲಂಬಾಣಿ ಎಂಬ ಭ್ರಷ್ಟ ಲಂಚ ಬಾಕನು ಇಂಜಿನಿಯರ್ ವ್ಯಾಸಂಗ ಮಾಡದ ಫಣಿರಾಜ್ ಎಂಬ ವ್ಯಕ್ತಿಯಿಂದ 28 ಲಕ್ಷ ಪಡೆದು ಇಂಜಿನಿಯರ್ ಆಗಿ ನೇಮಕ ಮಾಡಿ 50 ಕೋಟಿಗೂ ಹೆಚ್ಚು ಎಂಬಿ ಪುಸ್ತಕಗಳನ್ನು ಬರೆಯಿಸಿ ಅಭಿಯಂತರರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಭ್ರಷ್ಟಾಚಾರ ಮಾಡಿದ ಹಗರಣದ ಆರೋಪದ ವಿರುದ್ಧ ತನಿಖೆ ಮಾಡುವಂತೆ ಒತ್ತಾಯಿಸಿದರು. ಮಂಡಳಿಯಲ್ಲಿ ಇವತ್ತು ದುಡ್ಡು ಕೊಟ್ಟರೆ ನಿಮ್ಮನ್ನು ಅಭಿಯಂತರ ಮಾಡ್ತಾ ಇದ್ದಾರೆ. ಸೊ ನಾವೆಲ್ಲರೂ ದುಡ್ಡು ಕೊಡೋಕೆ ರೆಡಿ ಇದ್ದೀವಿ. ನಾವು ಎಜುಕೇಟೆಡ್ಗಳಿದ್ದೀವಿ. ನಾನು BE ಮಾಡಿದ್ದೀನಿ. ನಮಗೂ ಇಂಜಿನಿಯರ್ ಮಾಡಿ ಅಂತೇಳಿ ಲಂಬಾಣಿಯವ್ರನ್ನ ಕೇಳಕ್ಕೆ ಬಂದಿದ್ದೀನಿ. ಇದು ನಾಚಿಕೆ ಆಗಬೇಕು. ಇಂತಹ ಪರಿಸ್ಥಿತಿಗೆ ಒಬ್ಬ ಹೋರಾಟಗಾರರನ್ನ ಮಾತಾಡಿಸ್ತಾರೆ ಅಂದರೆ ಇವತ್ತು ಎಷ್ಟು ಮಟ್ಟಿಗೆ ಆಗಿದೆ ಅಂತಂದರೆ, ನಾನು ಹೋರಾಟ ಮಾಡಿದ ನಂತರ ಫಣಿರಾಜ್ ಅನ್ನೋವನ್ನ ಟರ್ಮಿನೇಟ್ ಮಾಡಿದ್ರು. ಹೌದು, ಅವರು ಇಂಜಿನಿಯರ್ ಅಲ್ಲ ಅಂತ. ಆದರೆ ಅವರು ಮಾಡಿರುವಂತಹ ಕಾಮಗಾರಿಗಳನ್ನು ತನಿಖೆ ಮಾಡುವುದಾಗಲಿ ಅಥವಾ ಫಣಿರಾಜ್ ಮೇಲೆ FIR ಮಾಡುವುದಾಗಲಿ ಯಾವ ಕೆಲಸವನ್ನು ಮಾಡಿಲ್ಲ. ಯಾಕೆ ಅಂತ ಅಂದರೆ, ಅದನ್ನು ಮಾಡಿದರೆ ಇವರ ಭ್ರಷ್ಟಾಚಾರವನ್ನು ಆಚೆ ಬರ್ತದೆ ಅಂತ ಹೇಳಿ ಬೆಳಗಾವಿಯಿಂದ ಟ್ರಾನ್ಸ್ಫರ್ ತಗೊಂಡು ಬಂದು ಕುಂತಿರುವಂತಹ, ಧಾರವಾಡದಲ್ಲಿ ಕುಂತಿರುವಂತಹ ಲಂಬಾಣಿಯ ವಿರುದ್ಧ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ರಾಜ್ಯದಿಂದ ಎಲ್ಲ ಜಿಲ್ಲೆಯ ಅಧ್ಯಕ್ಷಗಳು ಹಾಗೂ ಪದಾಧಿಕಾರಿಗಳು ಈ ಒಂದು ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಇದೇನಾದರೂ ಅವರು FIR ಮಾಡಿಲ್ಲ ಅಥವಾ ಒಂದು ಈ ತನಿಖೆಯನ್ನು ಆಗ್ರಹಿಸಿಲ್ಲ ಅಂತಂದರೆ ಕಡಾಖಂಡಿತವಾಗಿ ಇದು ರಾಜ್ಯ ಮಟ್ಟಕ್ಕೆ ಒಂದು ಹೋರಾಟವನ್ನು ಮಾಡ್ತೀವಿ. ಇದು ಈ ಒಂದು ಪ್ರತಿಭಟನೆ ಮೂಲಕ ಮಾನ್ಯ ವಸತಿ ಸಚಿವರ ಗಮನಕ್ಕೆ ತರಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ ಆಗುತ್ತಿರುವಂತಹ ಎಲ್ಲ ಕಾಮಗಾರಿಗಳನ್ನು ತನಿಖೆ ಆಗಬೇಕು. ಹಾಗೂ ನಾನು ಕಂಡುಹಿಡಿದಿರುವುದು 2 ಜಿಲ್ಲೆಯಲ್ಲಿ, ಈ ಇರುವಂತಹ ಎಲ್ಲ ಜಿಲ್ಲೆಗಳಲ್ಲಿ ಇದೇ ರೀತಿಯ ಅಕ್ರಮ ನೇಮಕಾತಿ ಆಗ್ತಾ ಇದೆ. ಯಾಕೆಂದರೆ ಅದು ದಾಖಲಾತಿಗಳ ಮೂಲಕ ಪ್ರೂವ್ ಆಗ್ತಾ ಇದೆ. ಸೊ ತನಿಖೆ ಹಂತದಲ್ಲಿ ನಾನಿದ್ದೀನಿ. ಸೊ ಹಾಗಾಗಿ ಈಗ ಆಲ್ರೆಡಿ ಪ್ರೂವ್ ಆಗಿರೋ ಕೇಸ್ಗಾದರೂ ಒಂದು FIR ಮಾಡಿಸಿ ಅಥವಾ ತನಿಖೆ ಮಾಡಿ ಅನ್ನೋದನ್ನ ನಮ್ಮ ಈ ಸಂಸ್ಥೆ ಆಗ್ರಹ ಮಾಡ್ತೀವಿ. 50 ಕೋಟಿಗೂ ಹೆಚ್ಚು ಹಗರಣಗಳನ್ನು ಸುಮಾರು ಅಂದರೆ ಎಲ್ಲಿ ಮನೆಗಳು ಕಟ್ಬೋದು, ಕೊಳಚೆಗಳು, ರೋಡ್ಗಳು, ಸೀವೇಜ್ಗಳನ್ನು ಎಲ್ಲವನ್ನೂ ಮಾಡಿದ್ದಾರೆ. ದಾಖಲಾತಿಗಳು ಇದ್ದಾವೆ. ಆದರೆ ಈ ದಾಖಲಾತಿಗಳನ್ನು ಪರಿಶೀಲನೆ ಮಾಡುವಂತಹ ಅವಶ್ಯಕತೆ ಆಯುಕ್ತರಿಗೆ, ನನ್ನ ಬೆಳಗಾವಿಯಲ್ಲಿರುವ